ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪೂಜಾ ಚೇತನ್. ಇದು ನಮ್ಮ ಅತ್ತೆ ಊರಲ್ಲಿ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ವಿಡಿಯೋ. ಆಯಿತು, ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದು ದಾರ ಆಗಿದೆ, ಬಾಗಿಲಿಗಾಗಿದೆ. ಬಂದಿದ್ವಿ, ಎಲ್ಲ ಫುಲ್ಲು ಏರ್ಸಿದ್ದೀವಿ ಹೊರಗಡೆ ಡೆಕೋರೇಷನ್ಗೆ, ಆಮೇಲೆ ಬಾಗಿಲಿಗೆ ತೋರಣಕ್ಕೆ ಎಲ್ಲ ಹಾಕೋಣ ಅಂತೇಳಿ. ಅಲ್ಲಿ ಆಚೆ ಕಡೆ ಅಮ್ಮ ಎಲ್ಲ ಕ್ಲೀನಿಂಗ್ ನಡೆಸ್ತಾ ಇದ್ದಾರೆ. ಕರೆಂಟ್ ಇಲ್ಲ ಇವತ್ತು. ಹಿರಿಯರ ಪೂಜೆಗೆ ಏನು ಬೇಕು ಎಲ್ಲ ಐಟಮ್ಸ್ನ ಅಮ್ಮ ವಾಶ್ ಮಾಡಿ ಇಟ್ಟಿದ್ದಾರೆ. ಎಲ್ಲಿ ಇಟ್ಟಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ. ಬಿಂದಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮೂರಲ್ಲಿ ಹಬ್ಬದ ದಿನ ಅದೇನಾಗಿತ್ತೋ ಗೊತ್ತಿಲ್ಲ, ಬೆಳಗ್ಗೆ ಹೋಗಿದ್ದು ಕರೆಂಟ್, ಸಂಜೆ ಆದರೂ ಬರಲಿಲ್ಲ. ನೀವೇ ನೋಡ್ತಿದ್ದೀರಾ, ಇಲ್ಲಿ ಲೈಟ್ ಇಟ್ಕೊಂಡು ಬ್ಯಾಟ್ರಿ ಇಟ್ಕೊಂಡು ರಂಗೋಲಿ ಹಾಕಿದ್ದಾಯಿತು. ಸಂಜೆ 6 ಗಂಟೆ 7 ಗಂಟೆಗೆ ಬರುತ್ತೆ ಅಂತ ಟ್ರೈ ಮಾಡಿದ್ವಿ, ಬರಲೇ ಇಲ್ಲ. ಕೊನೆಗೂ ವೆಯ್ಟ್ ಮಾಡೋಕ್ಕಾಗದೆ ರಂಗೋಲಿ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಟೈಮ್ ಅಕ್ಕನೂ ಇದ್ಲ ಜೊತೆಲಿ, ತುಂಬ ಚೆನ್ನಾಗಿ ದೊಡ್ಡ ರಂಗೋಲಿ ಹಾಕಿದ್ವಿ. ಈ ಸತಿ ಒಬ್ಬಳೇ ಅಂತ ಪುಟ್ಟದಾಗೆ ಹಾಕಿದ್ದೀನಿ, ಬಟ್ ಚೆನ್ನಾಗಿ ಕಾಣಿಸ್ತಿತ್ತು. ಲಾಸ್ಟಲ್ಲಿ ಒಂದು ಪಿಕ್ ಆ್ಯಡ್ ಮಾಡಿರ್ತೀನಿ, ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ. ನಮ್ಮ ಪಕ್ಕದ ಮನೆಯವರು ನಾವು ಇಬ್ಬರು ಸೇರ್ಕೊಂಡು ಹಾಕಿದ್ವಿ. ಇದು ಪಕ್ಕದ ಮನೆಯವರ ಮನೆಯಲ್ಲಿ ಹಾಕಿದ ರಂಗೋಲಿ. ತುಂಬ ಚೆನ್ನಾಗಿ ಬಂದಿತ್ತು ಎರಡೂ ಅಷ್ಟೇ. ಮಾತಾಡಿಕೊಂಡು ನೈಟ್ ಜನ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಚೆನ್ನಾಗಿರುತ್ತೆ ಹಳ್ಳಿಲಿ ಈ ಥರ. ಎಲ್ಲ ಮುಗೀತು. ಲಾಸ್ಟಲ್ಲಿ ನಮ್ಮಮ್ಮ ಇಲ್ಲೊಂದು ಸ್ವಲ್ಪ ನೆಲ ಬಳ್ದ್ಬಿಟ್ಟಿದ್ದೀನಿ, ಇಲ್ಲಿಗೂ ಏನಾದರೂ ಹಾಕು ಅಂದರು. ಸೊ ದೀಪದ್ದು ರಂಗೋಲಿನ ಹಾಕಿದ್ದೀನಿ, ಅದು ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ಬ್ಲಾಗ್. ಬೆಳಗ್ಗೆನೇ ಪಲಾವ್ ಮಾಡು ಅಂತ ಹೇಳಿದರು ನಮ್ಮತ್ತೆ, ಹಂಗಾಗಿ ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೆ. ಮಧ್ಯಾಹ್ನದ ಮೇಲೆ ಕೆಲಸ ಜಾಸ್ತಿ ಆಗುತ್ತೆ ಹಬ್ಬದ ದಿನ ಅಲ್ವಾ ಅಂತ ಹೇಳಿ. ದೀಪಾವಳಿ ಹಬ್ಬದ ಮಿನಿ ಬ್ಲಾಗ್. ಅಂದರೆ ಯೂಶ್ವಲಿ ಎಲ್ಲರೂ ಮಾಡೋ ಟೈಮಲ್ಲಿ ನಮ್ಮ ಅತ್ತೆ ಊರಲ್ಲಿ ದೀಪಾವಳಿ ಸೆಲೆಬ್ರೇಟ್ ಮಾಡಲ್ಲ. ಈ ಊರಲ್ಲಿ ಒಂದು ಜಾತ್ರೆ ಆಗುತ್ತೆ, ಜುಂಜಪ್ಪನ ಜಾತ್ರೆ ಅಂತ. ಆ ಜಾತ್ರೆ ಟೈಮಲ್ಲಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯೂಶ್ವಲಿ ಗುರುವಾರ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ನಾವೆಲ್ಲ ಬೆಂಗಳೂರಿಗೆ ವಾಪಸ್ ಹೋಗಬೇಕು ಅನ್ನೋ ಕಾರಣ ನಮ್ಮತ್ತೆ ಲಾಸ್ಟ್ ಇಯರ್ ಭಾನುವಾರನೇ ಮಾಡೋಣ ಅಂತ ಮಾಡಿದ್ರು. ಸೊ ಅದಕ್ಕೆ ಈ ಸಲನೂ ಭಾನುವಾರನೇ ಮಾಡೋಣ ಅಂತ ಭಾನುವಾರ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನೇನಾಗತ್ತೆ, ನಾವು ಯಾವ ಥರ ಪ್ರಿಪ್ರೇಷನ್ ಮಾಡ್ತೀವಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ತೀನಿ. ಟಿಫನ್ಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ. ಪಲಾವ್ ಮಾಡಾದಮೇಲೆ ಕೆರ್ಕನ್ನು ಹಾಕೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಹೂವು ಎಲ್ಲ ಕಟ್ಟಬೇಕು. ಹಾಗಾಗಿ ಪಲಾವ್ ಮಾಡಿಟ್ರೆ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂತ ಪಲಾವ್ ಮಾಡೋಣ ಅಂತ ಡಿಸೈಡ್ ಆಗಿ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಮಾಡಿ ತಿಂದ್ಕೊಂಡು ಆಮೇಲೆ ನೆಲ ಎಲ್ಲ ಒರೆಸ್ಕೊಂಡು ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಬೇಕು. ಊಟಕ್ಕೆ ಒಬ್ಬಟ್ಟು ಸಾಂಬಾರು, ರೈಸ್, ಕೋಸಂಬರಿ, ಬೋಂಡ, ಈ ಥರ ಮಾಮೂಲಿ ಹಬ್ಬದ ಊಟನೇ ಇರುತ್ತೆ ಅಷ್ಟೇ. ಬಟ್ ಜಾತ್ರೆ ಬಂದು ಮಂಗಳವಾರ ಇರೋದು. ಜಾತ್ರೆದು ನಾನು ಫುಲ್ ವೀಡಿಯೋನ, ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ವಾಚ್ ಮಾಡಿ. ನೋಡ್ತಾ ಇದ್ದಂಗೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಮಧ್ಯಾಹ್ನ ಆಗೋಯ್ತು. 12 ಗಂಟೆ ಅಷ್ಟರಲ್ಲಿ ಕೆರ್ಕನ್ನು ಹಾಕಬೇಕು ಅಂತ ನಮ್ಮ ಅತ್ತೆಯಲ್ಲಿ ಎಲ್ಲ ಕೆರ್ಕನ್ನು ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಗಂಡು ಹೂವು ಕಟ್ಟಿ ಸಾಕಾಗೋಯ್ತು, ಮುಗಿತಾನೇ ಇಲ್ಲ. ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ದೀವಿ. ಈ ಬೆಡ್ಶೀಟ್ಸಲ್ಲಿ ಇನ್ನೂ ಇದೆ. ಗೊತ್ತಿಲ್ಲ ಯಾವಾಗ ಮುಗಿಯುತ್ತೆ ಅಂತ. ಈ ಕವರಲ್ಲಿ ಇನ್ನೂ ಇದೆ. ಹೂವು ಜಾಸ್ತಿ ಇದ್ದರೆ ಹಬ್ಬ ಚೆನ್ನಾಗೆ ಅಂತ ಹೇಳಿದ್ದೆ ಅಂತ ಜಾಸ್ತಿ ಹೂವು ತೊಗೊಂಡಿದೆ. ನಮ್ಮ ಅತ್ತೆಗೆ ಇದನ್ನು ತೆಗಿಯೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅದ್ರ ಜೊತೆ ಇದನ್ನು ಹಾಕಿದ್ದೀನಿ ಅಷ್ಟೇ. ಇಲ್ಲಿಗೂ ಒಂದು ಹಾಕಬೇಕು. ಲಕ್ಷ್ಮೀ ಪೂಜೆಗೆ ಈ ಪ್ಲೇಸ್ಗೆ ಟೇಬಲ್ ಇಟ್ಟು ರೆಡಿ ಮಾಡಬೇಕಿವಾಗ. ಓಕೆ, ರೆಡಿ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಲಾಸ್ಟ್ ಇಯರ್ ಅಕ್ಕನೂ ಜೊತೆಗಿದ್ಲು. ಇದೆಲ್ಲ ಮಾಡೋದಕ್ಕೆ ಅವಳೇ ಹೇಳ್ಕೊಡ್ತಾ ಇದ್ಲು, ಹಿಂಗಲ್ಲ ಹಿಂಗೆ ಅಂತ. ಬಟ್ ಈ ಸಲ ಒಬ್ಬಳೇ ಇದ್ದೆ. ನನಗೆ ಎಷ್ಟು ಗೊತ್ತೋ ಅಷ್ಟನ್ನೆಲ್ಲ ನಾನು ಮಾಡಿದೆ. ಗೊತ್ತಿಲ್ಲದೆ ಇರೋದನ್ನು ಮನೇಲಿ ದೊಡ್ಡೋರು ಇದ್ರಲ್ಲ ಎಲ್ಲರ ಹತ್ರನೂ ಕೇಳಿ ಹೆಲ್ಪ್ ತೊಗೊಂಡೆ. ಸ್ಯಾರಿ ಉಡ್ಸೋಕ್ಕೂ ಅಷ್ಟೇ ನಮ್ಮ ಪೂರ್ಣಿಮನ ಹತ್ರ ಹೆಲ್ಪ್ ತೊಗೊಂಡೆ. ಎಲ್ಲ ನಾನು ಒಬ್ಬಳೇ ರೆಡಿ ಮಾಡಿಕೊಂಡೆ. ಸೊ ನನಗೂ ಅಲ್ಪ ಸ್ವಲ್ಪ ಗೊತ್ತಾಗ್ತಿದೆ ಮದುವೆ ಆದಮೇಲೆ ಅಂತ ಒಂದು ಖುಷಿ ಆಯಿತು. 12 ಗಂಟೆ ಆಗೇ ಹೋಯಿತು. ಅತ್ತೆ ಸ್ನಾನ ಮಾಡ್ಕೊಂಬಂದು ಎಲ್ಲ ಕೆರ್ಕನ್ನು ಇಡ್ತಾಯಿದ್ರು. ನಾನು ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ ಅಂತ ಅವರೇ ಸ್ನಾನ ಮಾಡ್ಕೊಂಬಂದು ನಾನೇ ಕೆರ್ಕನ್ನು ಇಡ್ತೀನಿ ಬಿಡು ಪೂಜೆ ಮಾಡಿ ಅಂತ ಹೇಳಿದ್ರು. ಸೊ ಅವರೇ ಎಲ್ಲ ರೆಡಿ ಮಾಡ್ತಿದ್ದಾರೆ. ಯಾವ ಬಾಗಿಲಿಗೆ ಅದೊಂದು ಇಡೋದು ನೀನು? ಪೂಜೆ ಬಾಗಿಲಿಗಷ್ಟೇ. ಎಲ್ಲ ಬಾಗಿಲಿಗೂ ಅದು ಇಡಲ್ಲ ಹಂಚಿಕಡ್ಡಿ? ನಮ್ಮ ಕಡೆಗೆ ಒಂದೇ ಮಾಡೋದು, ಒಂದೊಂದು ಮನೆ ಭಾಳ ಮಾಡಲ್ಲ, ಒಂದೊಂದೇ ಅನಿಸ್ತಿತ್ತು. ಊಟಕರಮೇಲೆ ಹಾಕಲ್ಲ, ಬರೀ ಹೂ ಹೋಗ್ತಾರೆ, ಅವ್ರು ಕೆರ್ಕೊಂಡು ಹಾಕಲ್ಲ. ಅವರ ಇದರಲ್ಲಿ ಸಗಣಿಯಲ್ಲಿ ಬೆನ್ಕೊಂಡು ಮಾಡಿಟ್ಟಿದ್ದು ನೋಡೋದು. ಶಿವಕ್ಕೆಂದು ಎಲೆ ಇಕ್ಕೆಂದು ತಗೊಂಡು ಸರಿ.
ಎರಡು ಪೂಜೆ ಬಾಗಿಲಿಗೆ ಎರಡು ಅಷ್ಟೇ ಇನ್ನೊಂದು ಸಪ್ರೇಟ್ ಮಾಡಿರೋದು ಒಲೆ ಹತ್ರಕ್ಕೆ ಇಡಲ್ವಾ ಗ್ಯಾಸ್ ಹತ್ರಕ್ಕೆ ಮುಗೀತು ಕೆರ್ಕೊಂಡು ಹಾಕಿದ್ದಂಗಾದ್ರೆ ಪೂಜೆ ಮಾಡಿ ಹೂವು ಹಾಕೋದಷ್ಟೇನಾ ಹಸ್ರು ಕಡೆಯ ಜಾಗನ ನಮ್ಮನೆಗೆ ಎಷ್ಟು ಬಾಗಿಲಿದಾವೋ ಎಲ್ಲ ಬಾಗಿಲಿಗೂ ಎರಡು ಹಂಚಿ ಕಡ್ಡಿ ಒಲೆ ಇತ್ಲಿಗೊಂದು ಮೊಸರು ಕಡಿಯತಕ್ಕೊಂದು ಬೂದಿ ಗುಂಡಿಗೊಂದು ಮಾಡಿ 9 ಮಾಡಬೇಕು ನಾನು ಮಾಡಲ್ಲ ಅಷ್ಟೇ ಏಕೆ ಶಾಸ್ತ್ರ ಅಥವಾ 5 ಮಾಡಿ ಬಿಡ್ತೀನಿ ಯಾಕಂದರೆ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ಶಾಸ್ತ್ರಕ್ಕೆ 5 ಮಾಡೋದು ನಾನು ಇದೇ ಹೂವು ಪೂಜೆ ಮಾಡ್ಬೇಕಾ ಅವ್ರಿಗೆ ಹೂವಲ್ಲಿ ನಾನು ಅದು ರೂಢಿ ಮಾಡಿದ್ದೀನಿ ಪೂಜೆ ಮಾಡಿ ಇತ್ತವಲ್ಲ ನಿಜ ಹೇಳ್ತೀನಿ ತವ್ರ ಮನೆಯಲ್ಲಿ ಕಲ್ತಿರೋವಂಥ ಒಂದು ರೀತಿ ವಿಧಾನಗಳಿಗೂ ಗಂಡನ ಮನೇಲಿ ಹೋಗಿ ಕಲಿಯುವಂಥ ರೀತಿ ವಿಧಾನಗಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅದೆಲ್ಲ ಒಂದೊಂದಾಗಿ ಕಲಿತಾ ಹೋಗ್ತಾ ಇದ್ದೀವಿ ಇಷ್ಟು ದಿನ ಹೆಂಗಿತ್ತು ಅಂತಂದರೆ ನಮ್ಮಮ್ಮ ಅವ್ರ ಮನೇಲಿ ಹೆಂಗೆ ಮಾಡ್ತಾರೋ ಮೇ ಬಿ ಇದೇ ಕರೆಕ್ಟ್ ಅಂತ ಅನ್ಕೊತಿದ್ವಿ ಇಲ್ಲಿ ಬಂದಮೇಲೆ ಇವ್ರು ಮಾಡೋದು ಕರೆಕ್ಟೇ ಬಟ್ ಅವ್ರ ಊರಲ್ಲಿ ಯಾವ ಥರ ನಡ್ಕೊಂಡು ಬಂದಿರುತ್ತೋ ಆ ಥರ ಮಾಡ್ತಾರೆ ಹಬ್ಬ ಮಾಡೋಣ ಬಾ ಸಾಕು ಆಡಿದ್ದು ಸಾಕು ಬಾರಿ ಎಷ್ಟು ಆಡ್ತೀಯಾ ಅಲ್ಲಿ ಒಳಗೆ ಕೆಲಸ ಮಾಡ್ಕೊಡೋಗಿ ನಿಮ್ಮ ಅತ್ತಿಗೆ ಏನು ಮಾಡ್ತೈತೆ ನಿಮ್ಮ ಅತ್ತೆ ಏನಕ್ಕೆ ಬೋಂಡ ಇಷ್ಟು ಬೇಗ ಬೋಂಡ ಮಾಡ್ತೀರಾ ಹೋಳ್ಗೀಗ ಈಗ ಮಾಡಿರೋದು ನಾಳೆ ನಿನ್ನ ಮೊಬೈಲಾಗೆ ನೋಡ್ಕ ಹ್ಞೂ ನಾಳೆ ಹಾಕ್ಸುತ್ತೆ ನಿಮ್ಮಮ್ಮ ಆಮೇಲೆ ನೋಡು ಪ್ಲೀಸ್ ಫುಲ್ ಆದ್ಮೇಲೆ ತೋರಿಸ್ತೀನಿ ನಾಳೆ ಬೇಳೆ ಬಿಡೋಣಂತ ಆಯ್ತಾ ಅಲ್ಲ 2 ಸೇರು ಅಮ್ಮ ಜಾಸ್ತಿ ಆಗಲ್ವೇನಮ್ಮ ಅಪ್ಪಾಜಿ ಬರಲ್ಲಂತೆ ಮದುವೆ ಐತಲ್ಲ ಅಲ್ಲಿ ನಮ್ಮ ಪಕ್ಕದ ಮನೆಗೆ ಅಮ್ಮ ಹೋಗಲ್ಲ ಅಪ್ಪಾಜಿನೇ ಹೋಗ್ಬೇಕಲ್ಲ ಅದಕ್ಕೆ ನಾನೇನು ಬರಲ್ಲ ಕಣಪ್ಪ ಜಾತ್ರೆಗೆ ಬರ್ತೀನಿ ಅಂತ ಈಗ ಯಾರು ಬರ್ತಾರೋ ಡೌಟ್ ಅವ್ರಿಗೆ ಬರೋದಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು 1.5 ಸೇರು ಹಾಕಿ ಸಾಕಂದ್ರೆ ಡನ್ ನಾನು ತಿರು ಕೊಡ್ತೀನಿ ಬಿಡು ಅವ್ವ ದೇವ್ರೆ ಬರ್ತಿದ್ದು ನನಗೆ ನಾನು ತಿರುತ್ತೀನಿ ಸುಮ್ಮನಿರು ನಿನ್ನ ಖಾರಕ್ಕೆ ರುಬ್ಕೊಡು ನಾನು ಹೋಳಿಗೆ ರುಬ್ಕೊಡ್ತೀನಿ ಸರಿನಾ ಹೊರ್ಗಡೆ ಎಲ್ಲ ಹಾಕೋಕ್ಕೆ ನಮಗೆ ಸಿಗಲ್ಲ ಹಂಗಾಗಿ ಚೇತು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಚೇತು ಬಂದಿಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹಾಕೋದಕ್ಕೆ ನಾವು ಬೇಳೆ ಹಾಕೋಣ ಅನ್ನೋಷ್ಟರಲ್ಲಿ ನಮ್ಮ ಆಂಟಿ ಮತ್ತು ನನ್ನ ತಂಗಿರು ಬಂದರು ಬಂದ ತಕ್ಷಣ ನಮ್ಮ ಆಂಟಿ ಆ ಕಾಡಕ್ಕೆ ಇಳಿದಿದ್ದಾರೆ ಅಡುಗೆ ಮನೆಗೆ ನಾನು ಸ್ನಾನ ಎಲ್ಲ ಮಾಡಿ ಬಂದು ಹಿರಿಯರ ಪೂಜೆಗೆ ಪಲ್ಯ ಎಲ್ಲ ಮಾಡೋಣ ಅಂತ ತರಕಾರಿಗಳನ್ನ ಹೆಚ್ಕೊತಾ ಇದ್ದೆ ಈರುಳ್ಳಿ ಅಂತೂ ಸಖತ್ತು ಕಣ್ಣೂರಿತಾ ಇತ್ತು ನಾನು ಶಿವ ಯಾರೂ ಬರಲಿಲ್ವಲ್ಲ ನನಗೆ ಈ ಕೆಲಸ ತಪ್ಸೋಕ್ಕೆ ಅನ್ಕೊತಾ ಇದ್ದೆ ಅಷ್ಟರಲ್ಲಿ ಚೇತು ಅವ್ರ ಅಕ್ಕ ಬಂದರು ಅವ್ರು ಎದ್ದೇಳು ಸೀರೆ ಉಟ್ಕೊಂಡು ಏನು ಕೆಲಸ ಮಾಡೋಕ್ಕೆ ಬರುತ್ತೆ ಅಂತ ಸೀರೆ ಉಟ್ಕೊಂಡಿದ್ಯಾ ನಾನೆಲ್ಲ ಹೆಚ್ಕೊಡ್ತೀನಿ ಅಂತ ಎಬ್ಸಿದ್ರು ಆ ಕೆಲಸನ ಬಿಟ್ಟು ನಾನು ಮತ್ತು ಇಲ್ಲಿ ಮನೆಗೆ ಅವ್ರಿಗೆ ಹೂವನ್ನ ಚೆಲ್ತಾ ಇದ್ದೀವಿ ಅವಳಿಗೆ ಚೆಲ್ಲಕ್ಕೆ ಬರ್ತಾ ಇಲ್ಲ ಎಲ್ಲ ತೊಗೊಂಡು ಒಂದೇ ಹತ್ರ ಆಗ್ತಾ ಇದ್ಲು ಅವಳಿಗೆ ಹೇಳ್ಕೊಡುತ್ತಾ ನಾನು ಮನೆಗೆಲ್ಲ ಹೂವನ್ನ ಹಾಕಿ ಬಂದೆ ಸೊ ಇದು ದೀಪಾವಳಿಯಲ್ಲಿ ಇದನ್ನು ಹಾಕಿದ್ರೆ ಏನೋ ಒಂಥರ ಮನೆಗೆ ಕಳೆ ಬಂದಿರುತ್ತೆ ನಾನು ಈ ಸದ್ಯ ಸೀರೆ ಉಟ್ಕೊಂಡು ಎಲ್ಲ ಕೆಲಸನ ಮಾಡೋಣ ಅಂತ ಉಟ್ಕೊಂಡೆ ಬಟ್ ನನ್ನ ಕೈಲಿ ಆಗಲಿಲ್ಲ ಏನಾಗುತ್ತೋ ಅದನ್ನೆಲ್ಲ ಮಾಡಿದೆ ಹಬ್ಬ ಟೈಮ್ ಬಂದರೆ ಸಾಕು ಈ ಅವರಿಕೆ ಹೂವಕ್ಕೆ ಹುಡ್ಕೋದಿದೆಯಲ್ಲ ತುಂಬ ಕಷ್ಟ ಆಗ್ಬಿಟ್ಟಿದೆ ಇವಾಗಂತೂ ಆ ಗಿಡಗಳೇ ಕಡಿಮೆ ಆಗಿದೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಹುಡುಕಿ ನಮ್ಮ ಭಾವ ಚೇತು ಯಾವುದೋ ಊರಿಗೆ ಹೋಗಿದ್ರು ಆ ಕಡೆಯಿಂದ ಬರ್ತಾ ಸ್ವಲ್ಪ ಕಿತ್ಕೊಂಡು ಬಂದರು ನಾವು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಆಚೆ ಹೋಗಿದ್ವಿ ಅಲ್ಲಿಂದ ಬರ್ತಾ ಸ್ವಲ್ಪ ಕಿತ್ಕೊಂಡು ಬಂದ್ವಿ ಸೊ ಒಂದು ಅಷ್ಟು ನನ್ನ ಕೈಯಲ್ಲಿ ಇದೆಯಲ್ಲ ಆ ಬೇಷನಲ್ಲಿ ಅಷ್ಟೇ ಹೂವು ಸಿಕ್ಕಿದ್ದು ನಾವು ಚಿಕ್ಕವರಿದ್ದಾಗಂತೂ ಯಪ್ಪ ಆ ಹೂವು ತರಬೇಕಂತ ಒಂದು ವಾರದಿಂದನೇ ಹೂವು ಕಲೆಕ್ಷನ್ ಮಾಡ್ತಾಯಿದ್ವಿ ಫುಲ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ವೀಕೆಂಡಲ್ಲಿ ಹೋಗಿ ಕಿತ್ಕೊಂಡ್ಬರ್ತಿದ್ವಿ ಕಾಂಪಿಟೇಷನ್ ಇತ್ತು ಅವಾಗೆಲ್ಲ ಇವಾಗಿನ ಮಕ್ಕಳನ್ನ ಆಚೆನೇ ಬಿಡಲ್ಲ ಅವ್ರಿಗೆ ಅದ್ರದ್ದು ಹಬ್ಬ ಅದ್ರ ವೈಬ್ಸೇ ಇರಲ್ಲ ಅವ್ರಿಗೆ ಏನಿದ್ರು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಪಟಾಕಿ ಹಚ್ಚೋದು ಅಷ್ಟೇ ವೈಬ್ಸ್ ಅವ್ರಿಗೆ ಚೇತುನೂ ಅಷ್ಟೇ ಪಾಪ ಬೆಳಗ್ಗೆ 7 ಗಂಟೆಗೆ ಎದ್ದು ಕೆರ್ಕಂತರಕ್ಕೆ ಅಂತೇಳಿ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ 10:15 ಆಗೋಯಿತು ನಮ್ಮ ಭಾವ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಪಲಾವ್ ಮಾಡು ಅಂತ ಫೋನ್ ಮಾಡಿದರು ನಾನು ಇವತ್ತು ಆಕಸ್ಮಿಕವಾಗಿ ಬೆಳಗ್ಗೆ ಟಿಫನಿಗೆ ಪಲಾವ್ನೇ ಮಾಡಿದ್ದೆ
ಸೊ ಹಂಗಾಗಿ ಪಲಾವ್ ಎರಡಕ್ಕೂ ಆಗೋಯ್ತು. ಬೆಳಗ್ಗೆ ಅವರೆಲ್ಲ ಬರ್ತಾರೆ, ಟಿಫನ್ ತಿಂದು ಹೋದ್ಮೇಲೆ ನಾವು ಮನೆ ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಅವ್ರಿಗೆ ವೆಯ್ಟ್ ಮಾಡಿದ್ದೆ ನಮಗೆ ಸ್ವಲ್ಪ ಡಿಲೇ ಆಗಿದ್ದು ಈ ಕೆಲಸಗಳಿಗೆಲ್ಲ. ಮನೆಗೆ ಫುಲ್ಲು ಹೂವು ಎಲ್ಲ ಹಾಕಿ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋನ. ಅಷ್ಟರಲ್ಲಿ ನಮ್ಮ ಚೇತವ್ರ ಅಕ್ಕನ ಮಗಳು ಪೂರ್ಣಿಮಾನು ಬಂದಳು. ಅವಳು ಬರಲಿ ಅಂತಲೇ ವೆಯ್ಟ್ ಮಾಡ್ತಿದ್ದೆ ಸೀರೆ ಉಡ್ಸೋದಕ್ಕೆ. ಆ ಸೀರೆ ತುಂಬ ಜಾರ್ ಹೋಗ್ತಾ ಇತ್ತು. ಸೊ ಯಾರಾದರೂ ಒಬ್ಬರು ಹೆಲ್ಪಿಗೆ ಬೇಕಿತ್ತು ಅವಳಿಗೆ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಅವಳು ಬಂದಳು. ಲಕ್ಷ್ಮಿ ಕೂರ್ಸೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಸೀರೆನೂ ಉಡಿಸ್ದೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ಊಟ ಮಾಡೋಕ್ಕೆ ಅಂತ ಎಲ್ಲರೂ ಕೂತಿದ್ದೀವಿ. ಚಿತ್ರಾನ್ನ ಮಾಡಿದ್ರು ನಮ್ಮ ಆಂಟಿ. ಚಿತ್ರಾನ್ನ ತಿನ್ಕೊಂಡು ಮತ್ತೆ ಬ್ಯಾಕ್ ಟು ವರ್ಕ್ ಅನ್ನೋ ಥರ ಲಕ್ಷ್ಮಿಗೆಲ್ಲ ರೆಡಿ ಮಾಡೋಣ ಅಂತ ಬಂದ್ವಿ. ಮನೇಲಿ ಹೆಣ್ಮಕ್ಳಿದ್ರೆ ಈ ಥರದ್ದೆಲ್ಲ ಮಾಡೋದಕ್ಕೆ ಒಂದು ಆಸಕ್ತಿ ಇರುತ್ತೆ. ಚೇತು ಮತ್ತು ಭಾವ ಇಬ್ಬರೇ ಆಗಿದ್ದರಿಂದ ಅಮ್ಮಂಗೆ ಎಲ್ಲನೂ ಒಬ್ಬರೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಇದನ್ನೆಲ್ಲ ನಡೆಸ್ಕೊಂಬಂದಿಲ್ಲ. ಅದಕ್ಕೆ ನಾವಾದರೂ ಇವಾಗ ಮಾಡೋಣ ಅಂತ ನಡೆಸ್ತಾ ಇದ್ದೀವಿ. ಬಾಳೆಕಂದು ಹೂವು ಎಲ್ಲ ಕಟ್ಟೋದಕ್ಕೆ ಚೇತುನು ಹೆಲ್ಪ್ ಮಾಡಿದ್ರು. ನಮ್ಮ ಚೇತುಗೆ ಈ ಥರದ್ದೆಲ್ಲ ತುಂಬ ಇಷ್ಟ. ಮನೇಲಿ ಪೂಜೆ ಮಾಡೋದು, ಅಲಂಕಾರ ಮಾಡೋದು, ಹೂವುಗಳನ್ನು ಜಾಸ್ತಿ ಹಾಕಿ ಅವ್ರಿಗೆ ಪೂಜೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟು. ಹಾಗಾಗಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನೈಟ್ ಆರತಿ ಮಾಡೋಕ್ಕೆ ಮತ್ತು ಮನೆ ಮುಂದೆ ದೀಪ ಹಚ್ಚೋದಕ್ಕೂ ಎಣ್ಣೆ ಮತ್ತು ಬತ್ತಿ ಹಾಕುವಂಥ ಪೂರ್ಣಿಮಾನ ಕೂರಿಸಿದ್ದೆ. ನನಗಿನ್ನ ಪೂಜೆದು ಅಷ್ಟೊಂದೆಲ್ಲ ತಿಳುವಳಿಕೆ ಇಲ್ಲ. ದೊಡ್ಡವ್ರು ಏನು ಹೇಳ್ತಾರೋ ಅಷ್ಟು ಅಷ್ಟೇ. ಡಬ್ಬ ಊರಲ್ಲ ಶಿವನಿಗೇನೋ ಆಗಿತ್ತಂತ ಲೈನು, ಅದಕ್ಕೆ ನೆನ್ನೆನೂ ಹಂಗೆ. ಇಲ್ಲಿ ಹಿರಿಯರ ಪೂಜೆಗೂ ನಮ್ಮ ಕಲ್ಯಾಣ ಆಂಟಿ ಎಲ್ಲ ರೆಡಿ ಮಾಡಿದ್ರು. ನಮ್ಮ ಆಂಟಿ ಇಲ್ಲಿ ಹೋಳಿಗೆಗೆ ಹೂರ್ಣನ ರುಬ್ತಿದ್ದಾರೆ. ಪವರ್ ಇಲ್ಲದೆ ಇರೋದ್ರಿಂದ ಸಾಂಬಾರ್ಗೂ ಒಳ್ಕಲ್ಲಲ್ಲೇ ರುಬ್ಬಿದ್ದು, ಒಬ್ಬಟ್ಟಿಗೂ ಒಳ್ಕಲ್ಲಲ್ಲೇ ರುಬ್ಬಿದ್ದು. ಸಾಕಾಗೋಯ್ತಪ್ಪ. ಹಬ್ಬದ ದಿನ ಪವರ್ ಇಲ್ಲ ಅಂದರೆ ಒಂಥರ ಮೂಡೌಟ್ ಆದಂಗೆ ಆಗುತ್ತೆ. ಇಷ್ಟೆಲ್ಲ ಮಾಡ್ಕೊಳ್ಳೋದ್ರಲ್ಲಿ ಸಂಜೆ ಆಗೇ ಹೋಯಿತು. ಸಂಜೆ ಒಂದು 5 ಗಂಟೆ ಅಂದರೆ ದನಗಳು ಮೇಯೋದಕ್ಕೆ ಅಂತ ಹೊರಗಡೆ ಹೋಗಿರ್ತವೆ. ಅವನ್ನ ವಾಪಸ್ ಮನೆಗೆ ಬರೋ ಟೈಮಲ್ಲಿ ನಾವೆಲ್ಲ ಕಸ ಗುಡಿಸಿ ಕೆರ್ಕ ಅಂತ ಮಧ್ಯಾಹ್ನ ಏನು ಇಟ್ಟಿರ್ತೀವೋ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಜಾಗಕ್ಕಿಟ್ಟು ಆಮೇಲೆ ಪೂಜೆ ಮಾಡಿ ಆವಾಗ ದೇವಿರಮ್ಮಂಗೆ ಆರತಿ ಮಾಡೋದಕ್ಕೂ ಎಲ್ಲ ರೆಡಿ ಮಾಡ್ಕೋಬೇಕು. ಸಾವುಕಾರ ಮಂದಿ ದುಡ್ಡು ಎಣಿಸ್ತಾ ಇದ್ದಾರೆ. ಕೊಡಿ ಜೊತೆ ನಾನು ಇಡ್ತೀನಿ ಅಂದರೆ ಎಷ್ಟೊತ್ತಾದ್ರೂ ನನ್ನ ಕೈಗೆ ದುಡ್ಡೇ ಕೊಟ್ಟಿರಲಿಲ್ಲ. ನಮ್ಮ ಮಗ ಇಬ್ಬರು ಅವರೇ ಎಣಿಸಿ ಇಡ್ತಾ ಇದ್ದಾರೆ. ಫೈನಲಿ ನಾನು ಅರೇಂಜ್ ಮಾಡಿದ ಲಕ್ಷ್ಮಿ ಈ ಥರ ಕಾಣಿಸ್ತಾ ಇದ್ದಾರೆ. ಇನ್ನು ಪೂಜೆ ಮಾಡಿಲ್ಲ, ಕುಂಕುಮ ಎಲ್ಲ ಆಮೇಲೆ ಇಡ್ತೀನಿ ಲಾಸ್ಟಲ್ಲಿ. ನಮ್ಮೂರ ಕೆರೆಯಲ್ಲಿ ಕಮಲದ ಹೂವು ಬೇಕು ನನಗೆ, ಲಕ್ಷ್ಮಿಗೆ ಶ್ರೇಷ್ಠ ಅಂತ ತೊಗೊಂಬಂದಿದ್ದೆ. ಬಟ್ ಅದು ನೋಡೋಕ್ಕೆ ಚೆನ್ನಾಗಿತ್ತು ಹೊರಗಡೆಯಿಂದ, ಒಳಗಡೆ ಹುಳ ಎಲ್ಲ ತಿಂದೋಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಬಟ್ ಏನೋ ಹಿಂದೆಗಡೆ ಇಟ್ಟಿದ್ದೆ. ಕೆಲಸ ಮಾಡೋದು ಮಾಡ್ತೀನಿ. ಹೆಂಗೋ ಬೇಗ ಬಂದೆವು ಕರೆಂಟು. ನಿನ್ನೆ ಅಷ್ಟು ಲೇಟ್ ಗೊತ್ತಾ, ರಂಗೋಲಿ ಹಾಕಕ್ಕೆ ಇಟ್ಕೊಂಡು ಫುಲ್ ಕತ್ಲಾದ್ರೂ ಇಲ್ಲ ಕರೆಂಟು. ಮೇಲೆ ಇನ್ನೇನು ಒಳಗೆ ಬರೋ ಟೈಮಿಗೆ ಬಂದ್ವು. ಕಾಂಪೌಂಡ್ ಒಳಗಡೆ ಲೈಟ್ ಹಾಕೋಣ ಅಂತ ಇಲ್ಲಿ ನಾನು ಚೇತು ರೆಡಿ ಮಾಡ್ತಾ ಇದ್ದೀವಿ. ಬಟ್ ಅದು ಪ್ಲಗ್ ದೂರ ಇದ್ದಿದ್ದರಿಂದ ಒಂಥರ ಹಿಂಗೆ ಲೈಟ್ ಹಾಕೋದಕ್ಕೂ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ. ಎಲ್ಲ ಆಯಿತು. ಫೈನಲಿ ಚೇತು ಅವ್ರದ್ದು ಪೂಜೆನೂ ಸ್ಟಾರ್ಟ್ ಆಗಿದೆ. ಇಂಥದ್ದೆಲ್ಲ ಯಾವಾಗಲೂ ಅವರೇ ಪೂಜೆ ಮಾಡಿರೋದು ನೋಡೋದು. ನಮ್ಮ ಭಾವನೂ ಮಾಡ್ತಾರೆ. ಬಟ್ ಅವ್ರ ಹಬ್ಬದ ಟೈಮಲ್ಲಿ ನೀನೇ ಮಾಡು ಚೇತು ಅಂತ ಅವ್ರಿಗೆ ಬಿಟ್ಕೊಟ್ಟು ಹೋಗ್ಬಿಟ್ಟು ನಮ್ಮ ಚೇತುಗೆ ಸಮಾಧಾನನೇ ಇರೋಲ್ಲ. ಬೇರೆ ಯಾರಾದರೂ ಪೂಜೆ ಮಾಡ್ತಿದ್ರೆ ಅದೇನದು ಹಂಗೆ ಮಾಡ್ತಿದ್ಯಾ, ಅದು ಹಂಗಲ್ಲ, ಇದಕ್ಕೆ ಮಾಡು ಅದಕ್ಕೆ ಮಾಡು ಅಂತಿರ್ತಾರೆ. ಹಂಗಾಗಿ ನಾನು ಅಷ್ಟೇ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ನೀನೇ ಮಾಡು ಅಂತ ಬಿಟ್ಬಿಡ್ತೀನಿ. ನಮ್ಮ ಭಾವನೂ ಅಷ್ಟೇ. ನೋಡಿ ಇಲ್ಲಿ ಮಕ್ಕಳ ಸೈನ್ಯ. ನಮ್ಮ ಅಪ್ಪಾಜಿ ಬಂದ ತಕ್ಷಣ ಹಬ್ಬ ಎಷ್ಟು ತಲೆ ತಿಂತಾರೆ ಗೊತ್ತಾ ನಮ್ಮ ಅಪ್ಪಾಜಿಗೆ ಇವರು. ದೊಡ್ಡಪ್ಪ 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 ದೊಡ್ಡಪ್ಪ. ನೀವೇ ನೋಡಿ ಎಷ್ಟು ಡೀಟೇಲಾಗಿ ಪೂಜೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಚೇತು. ಆ ವಿಡಿಯೋ ನನಗೆ ಎಡಿಟ್ ಮಾಡೋಕ್ಕೇ ಒಂಥರ ಕನ್ಫ್ಯೂಸ್ ಆಗ್ತಿತ್ತು. ಎಷ್ಟು ಸೆಕೆಂಡ್ ಹಾಕ್ಲಪ್ಪ, ಅಷ್ಟು ತುಂಬ ಟೈಮ್ ತೊಗೊಂಡಿದ್ದಾರೆ. ಇಲ್ಲೊಂದು ಕ್ಲಿಪ್ಪಿಂಗ್ ಕಟ್ ಮಾಡಿ ಹಾಕಿದ್ದೀನಿ. ಕಾಂಪೌಂಡ್ ಒಳಗಡೆ ಏನಿತ್ತು ಅಷ್ಟೇ ದೀಪ ಉರಿದಿದ್ದು. ಹೊರಗಡೆ ಕಾಂಪೌಂಡ್ ಮೇಲೆ ಇಟ್ಟಿರೋ ಒಂದು ದೀಪನೂ ಉರಿದಿಲ್ಲ. ಎಲ್ಲ ಗಾಳಿ ಕೆಟ್ಟೋಗ್ಬಿಡ್ತು.
ನೆಕ್ಸ್ಟ್ ಟೈಮಿಂದ ನೀರು ಹಾಕಿದ್ರೆ ಉರಿಯುವಂಥ ದೀಪ ಬರುತ್ತಲ್ಲ ಅದನ್ನ ತೊಗೊಂಬರ್ಬೇಕು. ಕತ್ಲಾಯಿತು, ಅಷ್ಟರಲ್ಲಿ ಎಲ್ಲ ದೀಪಗಳನ್ನ ಇಟ್ಟು ದೇವಿರಮ್ಮಂಗೆ ಆರತಿ ಮಾಡೋಕ್ಕೆ ಅಂತ ಎಲ್ಲರೂ ಬಂದ್ವಿ. ಅಡುಗೆದು ಎಲ್ಲ ಮುಗೀತು, ಪೂಜೆನೂ ಆಯಿತು. ಫೈನಲಿ ದೇವಿರಮ್ಮಂಗೆ ಆರತಿ ಮಾಡಿದ್ರೇ ದೀಪಾವಳಿ ಕಂಪ್ಲೀಟ್ ಅನ್ನಿಸ್ಕೊಳ್ಳೋದು. ಇವಾಗ ದೇವಿರಮ್ಮಂಗೆ ಆರತಿ ಮಾಡ್ಕೊತಾ ಇದ್ದೀವಿ. ಅಮ್ಮನೂರಿಂದ ಹಬ್ಬಕ್ಕೆ ಯಾರೂ ಬರಲ್ಲ ಅಂತ ಹೇಳಿದರು ಈ ಸತಿ. ಯಾಕೆಂದರೆ ಸಂಜೆ ಮೇಲೆ ಆದರೆ ನೈಟ್ ಅಪ್ಪಾಜಿ ಬೈಕಲ್ಲಿ ಬಂದೋಗಕ್ಕೆ ಒಂಥರ ಹಿಂಸೆ ಪಡ್ತಾರೆ. ಅದಕ್ಕೆ ಅಕ್ಕ ಕನ್ಸೀವ್ ಇರೋದ್ರಿಂದ ಯಾರಾದರೂ ಒಬ್ಬರು ಮನೇಲಿ ಇರಲೇಬೇಕು. ಆನ್ ಮಾಡಿಲ್ಲ. ನಮ್ಮ ಅತ್ತೆ ಅವ್ರ ತವ್ರ ಮನೆಯಿಂದನೂ ಎಲ್ಲರೂ ಬಂದಿದ್ದರು. ಬಟ್ ಅವರಿಗೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ, ಹಸುಗಳು ಜಾಸ್ತಿ ಅಲ್ವಾ, ಹಾಗಾಗಿ ಅವ್ರು ನೈಟ್ ಊಟದ ಟೈಮಿಗೆ ಬಂದಿದ್ದರು. ನೈಟ್ ಊಟದ್ದು ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಬಿಕಾಸ್ ಊಟಕ್ಕೆ ಬಡಿಸ್ತಾ ಇದ್ದೆ, ಮೊಬೈಲ್ ಇಟ್ಕೊಂಡಿದ್ದು ನೋಡಿದ್ರೆ ಬೈತಾರೆ ಅಂತ ಏನೂ ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೇ. ಪೂಜೆ ಏನು ಕಾಣಿಸಲ್ಲ ಕ್ಲೀನಾಗಿ. ನಂದ್ರಲ್ಲಿ ವಿಡಿಯೋ ಮಾಡಿಲ್ಲ ನಾನು. ಮುಚ್ಚಿದ್ನಲ್ಲ. ಇದಾಗಿತ್ತು ದೀಪಾವಳಿ ಹಬ್ಬದ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.